ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಗೆ ರಕ್ಷಣೆಯನ್ನ ನೀಡುವವರು ಪೊಲೀಸರು. ಆದರೆ ಅವ್ರಿಗೆ ಒಂದು ಸ್ಟೇಷನ್ ಇಲ್ಲ ಅಂತ ಅಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರಬಹುದು, ಅವರು ಯಾವ ರೀತಿ ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕಾಗುತ್ತೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಬೆಂಗಳೂರಿನ ಗಿರಿನಗರ ಪೊಲೀಸರಿಗಿಲ್ಲ ಕೊಠಡಿ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಜನರಿಗೆ ರಕ್ಷಣೆ ಕೊಡೋರಿಗೆ ಇಲ್ಲ ಕಟ್ಟಡ ರಕ್ಷಣೆ. ಹಾಗಾದ್ರೆ ಅವರು ಕೆಲಸವನ್ನ ಯಾವ ರೀತಿ ಮಾಡ್ತಾರೆ? ಕಿಟಕಿ, ಗೋಡೆ, ಮೇಲ್ಛಾವಣಿ ಎಲ್ಲವೂ ಕೂಡ ಬಿರುಕು ಬಿಟ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೆ ಯಾರು ಹೊಣೆ? ಸ್ಟೇಷನ್ಗೆ ಹೋದ್ರೆ ಜನರ ಜೀವಕ್ಕಿಲ್ಲ ಗ್ಯಾರಂಟಿ. ಇಂತಹ ಜಾಗದಲ್ಲಿ ಕುತ್ಕೊಂಡು ಅವ್ರು ಯಾವ ರೀತಿ ಕೆಲಸ ಮಾಡಬೇಕು? ಪೊಲೀಸ್ ಸ್ಟೇಷನ್ ಒಳಗೆ ಕಾಲಿಡೋಕ್ಕೂ ಕೂಡ ಆತಂಕ ಇದೀಗ ಎದುರಾಗ್ತಾ ಇದೆ. ಪೊಲೀಸರು ಕೂಡ ಸ್ಟೇಷನ್ ಒಳಗೆ ಕಾಲಿಡೋಕೆ ಆತಂಕ ಪಡುವಂತಹ ಚಿಂತಾಜನಕ ಸ್ಥಿತಿಯಲ್ಲಿದೆ. ಪ್ರಾಣ ತೆಗೆಯುವ ರೀತಿ ಕಟ್ಟಡ ದುಸ್ಥಿತಿಯಲ್ಲಿದ್ರೂ ಕೂಡ ಗೃಹ ಇಲಾಖೆಗೆ ಗೊತ್ತಿಲ್ವಾ ವಾಸ್ತವ? ಈ ಸ್ಟೇಷನ್ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕಿಟಕಿ, ಗೋಡೆ, ಮೇಲ್ಛಾವಣಿ ಸೇರಿ ಕಟ್ಟಡದ ಬಹುತೇಕ ಭಾಗ ಅಪಾಯಕಾರಿಯಾಗಿದೆ. ಇನ್ನು ಯಾರಾದರೂ ಕೂಡ ಬಲಿಯಾಗುವ ಮುನ್ನವಾದರೂ ಎಚ್ಚೆತ್ತುಕೊಳ್ಳುತ್ತಾ ಸರ್ಕಾರ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಖಾಸಗಿ ಕಟ್ಟಡದಲ್ಲಿ ಗಿರಿನಗರ ಪೊಲೀಸರು ಇದೀಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲಾಖೆಯ ಹಿತಾಸಕ್ತಿ ಕೊರತೆಯಿಂದಾಗಿ ಈ ಬಾರಿ ಕೈ ತಪ್ಪಿರುವಂತಹ ಠಾಣೆಗೆ ಜಾಗ ಸಿಕ್ಕಿದೆ. ಪೊಲೀಸರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಇದರಲ್ಲಿ ನಾವು ಯಾವ ರೀತಿ ಕೆಲಸ ಮಾಡೋದು? ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕಿಟಕಿ ಎಲ್ಲ ಹಾಳಾಗಿದೆ, ಆ ಪೇಂಟ್ ಮಾಡಿ ಎಷ್ಟು ದಿನ ಆಗಿದೆಯೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದ್ ಮೇಲ್ಛಾವಣಿ ಏನಿದೆ ಅದು ಯಾವಾಗ ಬೇಕಾದರೂ ಕುಸಿಬಹುದು. ಅಕಸ್ಮಾತ್ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ರೈಟ್ ಸೈಡ್ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಆ ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಒಂದು ಕ್ಲೀನಿಂಗ್ ಇಲ್ಲ, ಒಂದು ಕ್ಲೀನ್ ಮಾಡಿಲ್ಲ, ಪೇಂಟ್ ಮಾಡಿಲ್ಲ. ಮಳೆ ಬಂದಾಗಂತೂ ನೀರು ಸೋರ್ತಾ ಇರುತ್ತೆ. ಇಂತಹ ಸ್ಥಿತಿಯಲ್ಲಿ ನಾವು ಯಾವ ರೀತಿ ಕೆಲಸ ಮಾಡೋದು ಅಂತ ಪೊಲೀಸರು ಕೂಡ ಇದೀಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.